ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲೇ ನೀವೆಲ್ಲ ಸ್ಕ್ರೀನ್ ಮೇಲೆ ಪ್ರೂಫ್ ನೋಡ್ಬೋದು. ಏಪ್ರಿಲ್ 30ನೇ ತಾರೀಕು ನಿಮ್ಮೆಲ್ಲ ರಿಸಲ್ಟ್ ಅಂತ. ಸೊ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ನಾನು ನಿಮಗೆ ವಿಡಿಯೋದಾಗ ಕೊಡ್ತೀನಿ. ಇದು ನಿಜಾನ ಅಥವಾ ಫೇಕ್ ಅಂತ 100% ಹೇಳ್ತಾನೆ. ನಾಳೆ ನಿಮ್ಮ ರಿಸಲ್ಟ್ ಬರ್ತೈತೋ ಇಲ್ಲೋ ಅಂತ ವಿಡಿಯೋ ಫುಲ್ಲಾಗಿ ನೋಡಿರಿ. ಸೊ ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಐತಿ. ಸೊ ಮಿಸ್ ಮಾಡ್ದೆ ಸ್ಕಿಪ್ ಮಾಡ್ದೆ ನೋಡ್ರಿ. ನೀವೇನಾದ್ರು ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದ್ರೆ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ವಿಡಿಯೋನ ಲೈಕ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ನೀವು ಸೈನ್ಸ್ ಕೋರ್ಸ್ ಅದು ಜಾಯ್ನ್ ಆಗೋರಿದ್ರಿಂದ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾನೆ, ಬೆಸ್ಟ್ ವಿಡಿಯೋ ಐತಿ. ಸೊ ಆ ವಿಡಿಯೋ ನೀವು ನೋಡಿ ಸೈನ್ಸ್ ತಗೋರಿ ಅಂತ ಹೇಳ್ತಾನೆ. ಸೊ ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತಿ, ಅದನ್ನು ಚೆಕ್ ಮಾಡಿರಿ. ರಿಸಲ್ಟ್ ಚೆಕ್ ಮಾಡಿ ವಿಡಿಯೋನೂ ಐತಿ. ಸೊ ಎಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಸ್ಕಾಲರ್ಶಿಪ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ರೆ, ಆಗಲೇ ನೀವು ವಿಡಿಯೋ ಸ್ಟಾರ್ಟಿಂಗ್ ನೋಡಿದಂಗೆ ಸೊ ಅದರಲ್ಲಿ ಏನಿತ್ತು, ಏಪ್ರಿಲ್ 30ಕ್ಕೆ SLC ರಿಸಲ್ಟ್ ಅಂತ 4ನೇ ತಿಂಗಳ ಏಪ್ರಿಲ್ 30ಕ್ಕೆ SLC ರಿಸಲ್ಟ್ ಅಂತ ಇತ್ತು. ಸೊ ಅದು ಫೇಕ್ ನ್ಯೂಸ್ ಅಂತ 100% ಪ್ರೂಫಾಗಿ ಹೇಳ್ತಾನೆ. ಸೊ ಅದು ಕೆಲವೊಂದಿಷ್ಟು ಅಂದರೆ ಗೂಗಲ್ದಾಗ ನ್ಯೂಸ್ ನೋಡತ್ತಿರ್ಬೋದು ನೀವು, ಗೂಗಲ್ದಾಗ ನ್ಯೂಸ್ ಬರತ್ತಿರ್ತಾವೆ, ಡೈಲಿ ನ್ಯೂಸ್ ಬರತ್ತಿರ್ತಾವೆ. ಸೊ ಅದು ಫೇಕ್ ನ್ಯೂಸ್ ಅಂತ ಹೇಳ್ತೀನಿ ನಾನು. ಗೂಗಲ್ದಾಗಿನ ನ್ಯೂಸ್ ನಂಬಕ್ಕೆ ಹೋಗ್ಬೇಡ್ರಿ. ಸೊ ಗೂಗಲ್ದಾಗಿನ ನಂಬಕಂದ್ರೆ ಪಿಕ್ಸ್ ಬರತ್ತಿರ್ತಾವೆ, ಆದರೆ ಸ್ವಲ್ಪ ಕೆಲವೊಂದಿಷ್ಟು ಫೇಕ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಹೆಡ್ಲೈನ್ ಆ ಥರ ಹಾಕಿರ್ತಾರೆ. ಸೊ ಅದನ್ನು ನೋಡಿ ನೀವು ಏನು ಕೇಳ್ತೀರಿ, ನಾಳೆ ರಿಸಲ್ಟ್ ಅಂತ. ಮೊನ್ನೆ ಒಬ್ಬರು ಕೇಳಿದ್ರು 27ನೇ ತಾರೀಕು ರಿಸಲ್ಟ್ ಅಂತ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಾಗತ್ತೈತಿ, ಅದ್ರ ಸಂಬಂಧ ಮಾಡತ್ನ. ಸೊ ನಾಳೆ ನಿಮ್ಗೆ ಯಾವುದೇ ಥರ ರಿಸಲ್ಟ್ ಇಲ್ಲ. ಸೊ ರಿಸಲ್ಟ್ ನಿಮ್ಗೆ ಎಷ್ಟು ಸರ್ತಿ ಹೇಳ್ಬೇಕಂದ್ರೆ, ರಿಸಲ್ಟ್ ಬರೋಕ್ಕಿಂತ ಮೊದಲೇ ನಿಮ್ಗೆ ಒಂದು ದಿನ ಅಪ್ಡೇಟ್ ಬಂದಿರ್ತೈತಿ. ಸೊ ಅವ್ರ ಟ್ವಿಟರ್ ಅಕೌಂಟ್ದಾಗ ಟ್ವೀಟ್ ಮಾಡಿರ್ತಾರೆ, ಶಿಕ್ಷಣಾಧಿಕಾರಿಗಳು ಅವ್ರ ಟ್ವಿಟರ್ ಅಕೌಂಟ್ದಾಗ ಟ್ವೀಟ್ ಮಾಡಿರ್ತಾರೆ. ಸೊ ಅದು ಮಾಡಿದ್ಮ್ಯಾಗ ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ. ಆ್ಯಂಡ್ ನಾನು ವಾಟ್ಸಪ್ ಚಾನಲ್ದಾಗೂ ಮೇನ್ ಇಂಪಾರ್ಟೆಂಟ್ ಅಲ್ಲೇ ಮೆಸೇಜ್ ಹಾಕ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ನೀವೆಲ್ಲ ಈ ಥರ ಗೂಗಲ್ ನ್ಯೂಸ್ ನೋಡಿ ನಂಬಿದ್ರೆ ಸೊ ಅದು ಫೇಕ್ ನ್ಯೂಸ್ ಅಂತ ಹೇಳ್ತೀನಿ ನಾನು. ಸೊ ನೀವು ನೋಡಿರ್ಬೋದು ಅವ್ರು ಹೆಂಗೆ ಹೆಡ್ಲೈನ್ ಕೊಟ್ಟಾರೆ, ಏಪ್ರಿಲ್ 30ಕ್ಕೆ SLC ರಿಸಲ್ಟ್ ಅಂತ. ಸೊ ಅದು 100% ನಾ ಹೇಳ್ತೀನಿ ಅದು ಫೇಕ್ ನ್ಯೂಸ್ ಐತಿ. ಸೊ ಈ ಥರ ಡೈರೆಕ್ಟಾಗಿ ರಿಸಲ್ಟ್ ಅನೌನ್ಸ್ ಮಾಡೋಂಗಿಲ್ಲ ಯಾವ ಅಧಿಕಾರಿನೂ. ಸೊ 1 ಡೇ ಮುಂಚೆನೇ ನಿಮ್ಗೆ ನೋಟಿಫಿಕೇಷನ್ ಬಂದಿರ್ತೈತಿ. ಅದಕ್ಕಿಂತ ಮೊದಲು ಅವರು ಟ್ವಿಟರ್ ಅಕೌಂಟ್ದಾಗ ಬಂದಿರ್ತೈತಿ, ನ್ಯೂಸ್ದಾಗೂ ಬಂದಿರ್ತದೆ. ಸೊ ಇಂಥ ನ್ಯೂಸ್ಗಳನ್ನ ನಂಬಕ್ಕೆ ಹೋಗ್ಬೇಡ್ರಿ, ಇವೆಲ್ಲ ಫೇಕ್ ನ್ಯೂಸ್ ಇರ್ತಾವೆ. ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಾಗೈತಿ. ಸೊ ವೀಡಿಯೋದಲ್ಲಿ ಹೇಳ್ದಂಗೆ ನೀವೇನಾದರೂ ನೆಕ್ಸ್ಟ್ ಸೈನ್ಸ್ ಕೋರ್ಸ್ ಅದು ತೊಗೊಳೋದ್ರೆ 100% ವೀಡಿಯೋನ ಒಂದು ಸರ್ತಿ ಚೆಕ್ ಮಾಡಿರಿ ಅಂತ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ವೀಡಿಯೋ ಐತಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ರಿಸಲ್ಟ್ ನಿಮ್ಮದು ಇನ್ನೂ ಅನೌನ್ಸ್ ಆಗಿಲ್ಲ. ನಿಮ್ಮ ರಿಸಲ್ಟ್ ಬರೋ ಸಾಧ್ಯತೆ ಯಾವಾಗಪ್ಪ ಅಂದ್ರೆ ಮೇ 8ಕ್ಕೆ ನಿಮ್ಮ ರಿಸಲ್ಟ್ ಬರ್ತೈತಿ. ಸೊ ಮೇ 8 ಮಿಸ್ ಆದ್ರೆ ಮೇ 10ಕ್ಕೆ ಬರೋ ಚಾನ್ಸಸ್ ಐತಿ. ಸೊ ಈಗ ಎಕ್ಸಾಕ್ಟ್ ಡೇಟ್ ಮೇ 8 ಕೊಟ್ಟಾರ, ಅದಕ್ಕಿಂತ ಮೊದಲು ಬರ್ಬೋದು ಅಥವಾ ಮೇ 8ಕ್ಕೆ ಬರ್ತೈತಿ ಅಂತ ತಿಳ್ಕೊರಿ. ಆ್ಯಂಡ್ ನಿಮ್ದು ಪರ್ಸೆಂಟೇಜ್ ಎಷ್ಟು ಆಗ್ತದೆ, ನೀವು ಯಾವ ಕೋರ್ಸ್ ಜಾಯ್ನ್ ಆಗ್ತೀರಿ ಅದನ್ನೂ ಕೂಡ ತಪ್ಪದೆ ಕಮೆಂಟ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ.